ನಮಸ್ಕಾರ ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಈ ಡಿಜಿಟೆಕ್ 2-in-1 ವೈರ್ಲೆಸ್ ಮೈಕ್ರೋಫೋನ್. ಸೊ ಇದು ಏನಕ್ಕೆ ನಾನು ಪ್ರಿಫರ್ ಮಾಡಿದ್ದು ಅಂತಂದರೆ, ಇದು ಒನ್ ಟೈಮ್ ನೀವು ಚಾರ್ಜ್ ಮಾಡಿದರೆ ಅಪ್ ಟು 6 hours ಕಂಟಿನ್ಯೂ ಆಗಿ ರನ್ ಆಗ್ತಾ ಇರುತ್ತೆ. ಸೊ ಇದು 2.4G ವೈರ್ಲೆಸ್ ಟ್ರಾನ್ಸ್ಮಿಷನ್ ಇರೋದರಿಂದ ನಿಮ್ಮದು ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತದೆ. ಆಮೇಲೆ ಇದು ನಿಮಗೆ ನೋಡಿ, ಅಷ್ಟು ಡಿಸ್ಟೆನ್ಸ್ ಅಂತಂದರೆ ಒಂದು 60 ಮೀಟರ್ವರೆಗೂ ನೀವು ಬೇಕಾದಂಗೆ ಡಿಸ್ಟೆನ್ಸಲ್ಲಿ ನೀವು ನಿಮ್ಮದು ರೆಕಾರ್ಡಿಂಗ್ ಮಾಡ್ಬೋದು, ಯಾವುದೇ ರೆಕಾರ್ಡ್ ಆಗುತ್ತೆ. ಸೊ ಇದು ನಾವು ಅನ್ಬಾಕ್ಸ್ ಮಾಡೋ ಟೈಮ್. ಲೆಟ್ಸ್ ಅನ್ಬಾಕ್ಸ್ ನಾವು. ಇದು ನಾನು ತುಂಬ ಯೂಟ್ಯೂಬಲ್ಲೆಲ್ಲ ಬೇರೆ ಬೇರೆ ಮೈಕ್ರೋಫೋನ್ಗಳೆಲ್ಲ ಚೆಕ್ ಮಾಡಿದೆ. ಸೊ ಅದರಲ್ಲಿ ನನಗೆ ಇದು ತುಂಬ ಬೆಸ್ಟ್ ಅನ್ನಿಸ್ತು. ಸೊ ಯಾರು ನಂತರ ಬಿಗ್ನರ್ಸ್ ಇರ್ತೀರಾ ಅವರಿಗೆ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಇದು. ಯಾಕಂತಂದರೆ ನಾವು ಬೈಕ್ ಓಡಿಸುವಾಗ ನಮ್ಮ ಫೋಕಸ್ ಇರುತ್ತೆ ಎರಡು ಹ್ಯಾಂಡಲ್ ಹಿಡ್ಕೊಂಡು ಮುಂದ್ಗಡೆ ನೋಡಿ ಏನಾಗ್ತಾ ಇದೆ, ಹಿಂದೆ ಅಕ್ಕಪಕ್ಕ ಏನಾಗುತ್ತೆ ಅಂತ ನೋಡೋಕ್ಕೆ ಆಗುತ್ತೆ. ಬಟ್ ನಾವು ಇದು ಒಳ್ಳೆ ಕ್ವಾಲಿಟಿ ಮೈಕ್ರೋಫೋನ್ ಇತ್ತಂದರೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಮಾತೇ ಇರೋದಿಲ್ಲ. ಯಾಕಂತಂದರೆ ನಮ್ಮ ವಾಯ್ಸ್ ಹೆಂಗೆ ಬರುತ್ತೆ ಅಂತ ಅದು ಭಯ ಆಗಿರುತ್ತೆ. ಯಾಕಂದರೆ ನಾವು ಈ ಆ್ಯಕ್ಷನ್ ಕ್ಯಾಮ್ರಾ ಎಲ್ಲ ರೆಕಾರ್ಡ್ ಮಾಡುವಾಗ ಗಾಳಿ ಆಗಲಿ ಅಥವಾ ಎಕ್ಸ್ಟರ್ನಲ್ ಇಂದ ಏನಾದರೂ ಡಿಸ್ಟರ್ಬೆನ್ಸ್ ಇತ್ತಂದರೆ ಅದು ನಮಗೆ ಈ ಒಳ್ಳೆ ಕ್ವಾಲಿಟಿ ವೈರ್ಲೆಸ್ ಮೈಕ್ರೋಫೋನ್ ಇರೋದರಿಂದ ಅದು ತನ್ನ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ನೋಡೋಣ ಹೆಂಗಿರುತ್ತೆ ಏನಿರುತ್ತೆ ಅಂತ. ನಾನು ತುಂಬ ಎಕ್ಸೈಟ್ ಆಗಿ ವೇಟ್ ಮಾಡ್ತಾ ಇದ್ದೀನಿ. ನೋಡೋಣ. ಡಿಜಿಟೆಕ್ ಥರ ಬರುತ್ತೆ. ಚೆನ್ನಾಗಿದೆ, ಕ್ವಾಲಿಟಿ ಅದು ಚೆನ್ನಾಗಿದೆ. ನೋಡಿ, ಇಲ್ಲಿ ನೀವು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೀವೆಲ್ಲಾದರೂ ಹೋಲ್ಡ್ ಮಾಡಬೇಕಂದ್ರೆ ಆರಾಮಾಗಿ ನಿಮ್ಮ ಹ್ಯಾಂಡಲ್ಲಿ ಹೋಲ್ಡ್ ಮಾಡ್ಬೋದು. ಬಟ್ ಇಲ್ಲಿ ಬರುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ಥರ ಬಂದರೆ ಮ್ಯಾಗ್ನೆಟಿಕ್ ಇದೆ ನೋಡಿ, ಅಂದ್ಬಿಟ್ಟೆ. ಫುಲ್ಲಲ್ಲ, ಇದು ಮ್ಯಾಗ್ನೆಟಿಕ್ ಇದೆ, ಸ್ವಲ್ಪ ಟೈಟ್ ಆಗಿದೆ. ಬಟ್ ಅಂದರೂ ನಾವು ಹುಷಾರಾಗಿ ಹೋಲ್ಡ್ ಮಾಡಬೇಕಿದು. ಸೊ ಇದು ಓಪನ್ ಮಾಡಿದ್ರೆ ನನಗೆ ನೋಡಿ, ಇದು ಲಾಕ್ ಬರುತ್ತೆ. ಸೊ ಇದರಲ್ಲಿ ಎರಡು ಮೈಕ್ರೋಫೋನ್ಗಳಿದ್ದಾವೆ. ಒಂದು ನಮ್ಮದು ಮೊಬೈಲ್ ಕನೆಕ್ಟರ್ ಥರ ಇದೆ. ಸೊ ಇವಾಗ ಏನಾದರೂ ನೀವು ಇದು ಮಾಡುವಾಗ, ಡ್ರೈವ್ ಮಾಡ್ತುವಾಗ, ವಿಡಿಯೋ ಶೂಟ್ ಮಾಡುವಾಗ, ಸೊ ಇದು ನಮ್ಮ ಮೊಬೈಲ್ ಇದಕ್ಕೆ ಕನೆಕ್ಟ್ ಮಾಡಬೇಕು, ಚಾರ್ಜಿಂಗ್ ಪಾಯಿಂಟ್ಗೆ ನಾವು ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿ ಕನೆಕ್ಟ್ ಇಲ್ಲಿ ಮಾಡಿದ ತಕ್ಷಣ ಇಲ್ಲಿ ನೋಡಿ ಒಂದು ಎಲ್ಲೋ ಬಟನ್ ಕೊಟ್ಟಿದ್ದಾನೆ ಇಲ್ಲಿ. ಸೊ ಎಲ್ಲೋ ಬಟನ್ ಕೊಟ್ಟಿದ್ರೆ ಇಲ್ಲಿ TX1 ಅಂತ ಇದೆ, TX2 ಅಂತ ಇದೆ. ಸೊ ಬೇಸಿಕ್ಕಾಗಿ ಈ ಎರಡು ಫೋನ್ಗಳಿದ್ದು ನಾನು ಟ್ರೈ ಮಾಡ್ತಾ ಇದ್ದೀನಿ. ಚಾರ್ಜ್ ಇದೆ ಅಂತ ನೋಡೋಣ. ನೋಡಿ, ಬ್ಲೂ ಕಲರ್ ಬ್ಲಿಂಕ್ ಆಗ್ತಾ ಇದೆ ನಿಮಗೆ, ಅಂದರೆ ಇದು ಕನೆಕ್ಟ್ ಆಗಿ ಟ್ರೈ ಆಗ್ತಾ ಇದೆ. ಸೊ ಇದೇ ಥರ ನೋಡಿ ನಿಮ್ಮದು ನೋಡೋಣ ಯಾವ್ದು ಕನೆಕ್ಟ್ ಅಂತ ತೋರಿಸ್ತಾ ಇದೆ. ಸೊ ಸಿಮಿಲರ್ ವೇ ಇದೊಂದಿದೆ. ಸೊ ಇದನ್ನು ಆನ್ ಮಾಡೋಣ ನಾವು. ನೋಡಿ, ಎರಡು ಬ್ಲಿಂಕ್ ಆಗ್ತಾ ಇದೆ ಬ್ಲೂ ಕಲರ್ದಕ್ಕೆ, ಅಂದರೆ ಫುಲ್ ಚಾರ್ಜ್ ಆಗಿದೆ, ವಾಯ್ಸ್ ರೆಕಾರ್ಡಿಂಗ್ಗೆ ಕನೆಕ್ಟ್ ಮಾಡ್ತಿರ್ಬೇಕು. ಸೊ ಇವಾಗ ಇದಕ್ಕೆ ನೋಡಿ ಮ್ಯಾಗ್ನೆಟ್ ಕೊಟ್ಟಿದ್ದಾನೆ ಇವನು. ಸೊ ನೀವು ಏನಾದರೂ ವಿಡಿಯೋ ಬ್ಲಾಗಿಂಗ್ ಮಾಡುವಾಗ, ಆಮೇಲೆ ನೀವು ಹೋಗ್ತಾ ಇರುವಾಗ ನಿಮ್ಮ ಹೆಲ್ಮೆಟ್ ಒಳಗಡೆ ಇದು ಮಾಡಿ ಹೆಂಗಾದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡಿ, ಅಥವಾ ನಮ್ಮ ಶರ್ಟಿಗೆ ಸೊ ಇದು ಒಳಗಡೆಗೆ ಅಟ್ಯಾಚ್ ಮಾಡಿ ಇದು ಮೇಲ್ಗಡೆಗೆ ನಾವು ಹಾಕ್ಕೊಂಡ್ರೆ ಸೊ ಅದೊಂಥರ ಅಟ್ಯಾಚ್ ವರ್ಕ್ ಆಗುತ್ತೆ. ಸೊ ಇದು ಆಗಿದ್ರು ಎಷ್ಟೇ ಹಂಪಲ್ಲಿ ಹೋದರೂ ಕೆಳಗಡೆ ಬೀಳೋದಿಲ್ಲ. ಸೊ ಇದು ಒಂದು ಬೆಸ್ಟ್ ಕ್ವಾಲಿಟಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇದು ಹೆಂಗೆ ಯೂಸ್ ಮಾಡಬೇಕು ಅಥವಾ ಹೆಂಗೆ ಮೊಬೈಲಲ್ಲಿ ನಾನು ಶೂಟ್ ಮಾಡುವಾಗ ನಿಮಗೆ ಡೆಫಿನೆಟಾಗಿ ತೋರಿಸ್ತೀನಿ ಗೈಸ್. ಸೊ ಇವಾಗ ಇಲ್ಲೊಂದರೆ ನೋಡೋಣ ಏನಿದೆ ಇದರಲ್ಲಿ. ಇನ್ನೊಂದು ಬಾಕ್ಸ್ ಇದೆ. ಸೊ ಈ ಬಾಕ್ಸಲ್ಲಿ ಓಕೆ, ಸೊ ಇದು ನಿಮ್ಮದು ಚಾರ್ಜಿಂಗ್ ಕನೆಕ್ಟರ್ ಇದೆ. ಸೊ ಎಲ್ಲರ ಹತ್ರನೂ ಪಿನ್ ಚಾರ್ಜರ್ ಇದ್ದೇ ಇರುತ್ತೆ. ಸೊ ನನಗೇನು ಅಷ್ಟು ಇದು ಯೂಸ್ ಅನಿಸೋದಿಲ್ಲ. ಸೊ ಮೊಬೈಲ್ ಚಾರ್ಜ್ ಮಾಡುವಾಗಲೇ ಈ ಥರನೂ ಚಾರ್ಜ್ ಮಾಡಿದ್ರೆ ತುಂಬ ಸೂಕ್ತ ಅನಿಸುತ್ತೆ ಫ್ರೆಂಡ್ಸ್.
ಬಟ್ ತುಂಬ ಪ್ರೀಮಿಯಮ್ ಕ್ವಾಲಿಟಿ ಥರ ಕಾಣುತ್ತೆ ನೋಡಿ. 2 ಪಿನ್ನಿಂದ ನೀವು ಚಾರ್ಜ್ ಮಾಡಿದ್ವು ಆರಾಮಾಗಿ. ಬಟ್ ತುಂಬ ಚೆನ್ನಾಗಿದೆ, ಒಂಥರ ಲುಕ್ಕು. ನೋಡೋಣ ಹೆಂಗೆ ಬರುತ್ತೆ ನಾವು ಯೂಸ್ ಮಾಡುವಾಗ, ಅಥವಾ ನಿಮ್ಮ ಫ್ರೆಂಡ್ಸ್ ಆಲ್ರೆಡಿ ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ಇದ್ರ ಬಗ್ಗೆ ನಿಮ್ಮದು ಅಭಿಪ್ರಾಯ ಏನು ಅನಿಸುತ್ತೆ ಅಂತ ಹೇಳಿ. ಸೊ ನಮಗೂ ಹೆಲ್ಪ್ ಆಗುತ್ತೆ ಅದು ಗ್ರೋ ಆಗೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ ನೋಡಿ, ನನಗೆ ಇದರಲ್ಲಿ ಇನ್ನೊಂದು ಚಿಕ್ಕ ಕವರ್ ಸಿಕ್ತು. ಈ ಕವರಲ್ಲಿ ಏನಿದೆ ಅಂತ ನೋಡೋಣ. ಓ ನೈಸ್. ಸೊ ಇದು ನಿಮಗೆ ಇದು ಕೊಟ್ಟಿರೋಕ್ಕೆ ಏನಂತಾರೆ, ಇದಕ್ಕೆ ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಮಾಡುತ್ತೆ ಇದರಲ್ಲಿ. ಸೊ ಇದು ಹೆಂಗೆ ಬರುತ್ತೆ ಅಂತ ಇನ್ನೊಂದು ಸಲ ನೋಡೋಣ. ನನಗೂ ಕ್ಯೂರಿಯಾಸಿಟಿ ತುಂಬ ಜಾಸ್ತಿ ಆಯಿತು ಇವಾಗ. ಒಂದು ರಿಮೂವ್ ಮಾಡೋಣ ಈ ಥರ. ಓಕೆ, ಇದು ಒಳಗಡೆ ಹಾಕೋಣ. ಇದ್ರ ಒಳಗಡೆ ನಾವು ಹಾಕಾಯಿತು. ಇವಾಗ ನೋಡಿ ಫ್ರೆಂಡ್ಸ್, ಇದು ಹಾಕಿದ ಒಳಗಡೆ ಈ ಥರ ಕಾಣ್ತಾ ಇದೆ ನನಗೆ. ಟ್ರೈ ಮಾಡಿ ನೋಡೋಣ, ಕವರ್ ಯೂಸ್ ಮಾಡೋಣ, ಹೆಂಗೆ ಬರ್ತದೆ ನೋಡೋಣ ಇದಕ್ಕೆ. ಸೊ ಇದು ನಂದು ಮೈಕ್ರೋಫೋನು. ಸೊ ಅದಕ್ಕೆ ಬೇಕಾದ ಹಿಂದ್ಗಡೆಯಿಂದ ನಾನು ಮ್ಯಾಗ್ನೆಟಿಕ್ ಇದು ಹಾಕ್ತಾಯಿದ್ದೀನಿ ನೋಡಿ. ಇದು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದನ್ನು ಬೇಕಾದ್ರೆ ಶರ್ಟಿಗೆ ಅಪ್ಲೈ ಮಾಡಿದ್ರೆ ಇದು ಮೇಲ್ಗಡೆ ಇರೋದರಿಂದ ನಿಮಗೆ ನಾಯ್ಸ್ ಪೊಲ್ಯೂಷನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಇದರಿಂದ ನಿಮ್ಮದು ಆಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬರುತ್ತದೆ. ಸೊ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನೆಲ್. ಕಡಿಮೆ ದುಡ್ಡಲ್ಲಿ ಬೆಸ್ಟ್ ಅಂತ ಅನಿಸಿರೋದು ಇದೆ ಈ ಡಿಜಿಟೆಕ್ ಮೈಕ್ರೋಫೋನು. ಸೊ ಯೂಸ್ ಮಾಡಿ, ನಾನು ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರ್ಯಾರು ನ್ಯೂ ಆಗಿದ್ದೀರಾ ಅಥವಾ ನಾನು ಹೊಸಬನೇ ಇದ್ದೀನಿ, ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ನಾವು ಬೆಳೆಯೋಣ, ನೀವು ಬೆಳೆಯೋಣ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಥ್ಯಾಂಕ್ ಯು ಸೋ ಮಚ್.